ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಸರ್ಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಇಂಗ್ಲೆಂಡ್ ಏಕದಿನ ಪಂದ್ಯ ಆರಂಭವಾಗಿದ್ದು, ಇವತ್ತು ಈಗಾಗಲೇ ಭಾರತ ವರ್ಸಸ್ ಇಂಗ್ಲೆಂಡ್ T20 ಸರಣಿಯಲ್ಲಿ 4-0 ಅಂತರದಲ್ಲಿ ಹೀನಾಯ ಸೋಲುಂಡಿ ಕ್ಲೀನ್ ವೈಟ್ ವಾಶ್ ಆಗುವ ಮುಖಾಂತರ ಭಾರತ ಮುಖಭಂಗಕ್ಕೆ ಒಳಗಾಗಿತ್ತು. ಈಗ T20 ಮುಗಿದ ಬೆನ್ನಲ್ಲೇ ಭಾರತ 3 ಏಕದಿನ ಪಂದ್ಯ ಆಡಲಿದೆ. ಮೊದಲ ಪಂದ್ಯ ಆರಂಭವಾಗಿದ್ದು, ತಂಡಕ್ಕೆ ಘಟಾನುಘಟಿಯಾದ ಭಾರತದ ಕಿಂಗ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ನಮ್ಮ ಕನ್ನಡಿಗ KL ರಾಹುಲ್, ಬೂಮ್ರಾ ಅಂತಹ ಘಟಾನುಘಟಿಗಳನ್ನು ಒಳಗೊಂಡಿರುವ ಭಾರತ ತಂಡಕ್ಕೆ ಆನೆ ಬಲ ಬಂದಂತಾಗಿದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಪಡೆ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಇದರ ನಡುವೆ ತಂಡದ ಆಯ್ಕೆ ಸಮಿತಿ ನೋಡೋದಾದ್ರೆ ಭಾರತ ಯಾಕೋ ವಾಷಿಂಗ್ಟನ್ ಸುಂದರ್, ಪ್ರಸಿದ್ಧ ಕೃಷ್ಣ ಅವರನ್ನು ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಆರಂಭದಲ್ಲೇ ಇಂಗ್ಲೆಂಡ್ ಬ್ಯಾಟಿಂಗ್ ಪಡೆ ಉತ್ತಮವಾದ ಆರಂಭ ಸ್ಟಾರ್ಟ್ ಮಾಡಿತು. 60 ರನ್ ಆಗುವಷ್ಟರಲ್ಲೇ ನೋಲಾಸ್ ಒಳಗೊಂಡು 65 ರನ್ ಆಗುವಷ್ಟರಲ್ಲೇ ಪ್ರಸಿದ್ಧ ಕೃಷ್ಣ, ಬೂಮ್ರಾ ಅವರ ಕೈಚಳಕವನ್ನು ಆರಂಭಿಸಿದ್ರು. ಹೌದು, 80 ರನ್ ಆಗುವಷ್ಟರಲ್ಲೇ ಇಂಗ್ಲೆಂಡ್ ಪಡೆ ಅಮೂಲ್ಯವಾದ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಒಳಗೊಂಡಿತು. ಆ ಸಂಕಷ್ಟದ ಪರಿಸ್ಥಿತಿಯಲ್ಲೇ ಇಂಗ್ಲೆಂಡ್ ಬಹುಮುಖ್ಯವಾಗಿ ಉತ್ತಮವಾದ ಆಟ ಪ್ರದರ್ಶನ ಮಾಡಿ ಇಂಗ್ಲೆಂಡ್ ಪಡೆ 258 ರನ್ಗೆ ತನ್ನ ಎಲ್ಲಾ ವಿಕೆಟ್ ನ ಕಳೆದುಕೊಂಡು ಭಾರತಕ್ಕೆ ಶರಣಾಗಿದ್ದರು. ಇನ್ನು ಭಾರತ ಕಡೆ ಬರ್ತೀನಿ ಸ್ನೇಹಿತರೆ. ಹೌದು, ಈಗಾಗಲೇ ತುಂಬಾ ದಿನಗಳ ನಂತರ ಭಾರತಕ್ಕೆ ಮತ್ತೆ ಮರಳಿದ ರಾಹುಲ್ ಮತ್ತು ಬೂಮ್ರಾ ಅವರ ಮೇಲೆ ಎಲ್ಲ ಅಭಿಮಾನಿಗಳ ಕಣ್ಣು ಅಡಗಿತ್ತು. ಆದರೆ ಹೇಗೆ ಆಡ್ತಾರೆ ಅನ್ನೋದು ಅಂತ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಹೌದು, ತಂಡಕ್ಕೆ ಆಗಲಿ ರಾಹುಲ್ ಆಗಲಿ ಯಾವುದೇ ರೀತಿಯಲ್ಲಿ ಉಪಯೋಗಕ್ಕೆ ಬರಲಿಲ್ಲ. ಆರಂಭದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಔಟ್ ಆಗುವ ಮುಖಾಂತರ ಎಲ್ಲ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿ ತನ್ನ ತಂಡಕ್ಕೆ ಯಾವುದೇ ಉಪಯೋಗಕ್ಕೆ ಬರಲಿಲ್ಲ. ಬದಲಿಗೆ ತಂಡದ ನಾಯಕ ಗಿಲ್ ಮತ್ತು ಅಯ್ಯರ್ ಉತ್ತಮವಾದ 100 ರನ್ಗಳ ಜೊತೆ ಆಟ ಮಾಡಿ ತಂಡಕ್ಕೆ ಉತ್ತಮವಾದ ಆಸರೆಯಾದರು. 80 ರನ್ ಹೊಡೆದು ಶತಕದ ಹಾದಿಯಲ್ಲಿರುವಾಗ ಉತ್ತಮ ಆಟ ಪ್ರದರ್ಶನ ಮಾಡುತ್ತಿದ್ದ ಶುಭ್ಮನ್ ಗಿಲ್ ಅವರಿಗೆ ಗಾಯದ ಸಮಸ್ಯೆಯಿಂದ ರಿಟೈರ್ಮೆಂಟ್ ಆಗಿ ಪೆವಿಲಿಯನ್ ದಾರಿ ಹಿಡಿದರು. ಇನ್ನು ನಂತರ ಉಪನಾಯಕ ಶ್ರೇಯಸ್ ಅಯ್ಯರ್ ಅನಾವಶ್ಯಕ ರನ್ ಕದಿಯಲು ಹೋಗಿ ರನ್ಔಟ್ ಆಗಿ ಪೆವಿಲಿಯನ್ ದಾರಿ ಹಿಡಿದರು. ಇನ್ನು ಕೊನೆಗೆ ಫಿನಿಶ್ ಮಾಡ್ತಾರೆ ಅಂತ ಕಾದು ಕುಳಿತಿದ್ದ ಎಲ್ಲ ಅಭಿಮಾನಿಗಳಿಗೆ KL ರಾಹುಲ್ ಆರಂಭದಲ್ಲಿ ವಿಕೆಟ್ ಒಪ್ಪಿಸಿ ಎಲ್ಲ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿ ಅವರು ಕೂಡ ಔಟಾಗಿ ಹೋಗಿದ್ದರು. ಇನ್ನು ಕೊನೆಗೂ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಆಸರೆಯಾಗಿರುವ ವಾಷಿಂಗ್ಟನ್ ಸುಂದರ್, ಇನ್ನು ಮುಖ್ಯವಾಗಿ ತುಂಬಾ ದಿನಗಳ ನಂತರ ಕಮ್ಬ್ಯಾಕ್ ಆಗಿರುವ ಅಕ್ಷರ್ ಪಟೇಲ್ ನಿಜವಾದ ಆಲ್ರೌಂಡ್ ಆಟ ಪ್ರದರ್ಶನ ಮಾಡಿ ಉತ್ತಮವಾದ ಭಾರತ ತಂಡಕ್ಕೆ ಆಸರೆ ನೀಡಿದರು ಮತ್ತು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮಾಡಿ 57 ರನ್ ಬ್ಯಾಟಿಂದ ಬೌಲಿಂಗ್ ಅಲ್ಲಿ ಮುಖ್ಯವಾಗಿ 4 ವಿಕೆಟ್ ಪಡೆದುಕೊಂಡು ತಂಡಕ್ಕೆ ಆಸರೆಯಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಗೆ ಭಾರತ 6 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು. 3 ಏಕದಿನ ಪಂದ್ಯದಲ್ಲಿ 1-0 ಅಂತರದಲ್ಲಿ ಭಾರತ ತಂಡ ಮುನ್ನಡೆಯಲ್ಲಿದೆ. ಇನ್ನು ಕೊನೆ 2 ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಗೆಲುವು ಸಾಧಿಸಿ T20 ಸರಣಿಯ ಸೇಡನ್ನು ತೀರಿಸಿಕೊಳ್ತಾರ ಅಂತ ಕಾದು ನೋಡಬೇಕು. ಮತ್ತಷ್ಟು ಇನ್ನಷ್ಟು ಕ್ರಿಕೆಟ್ ಮಾಹಿತಿಗಾಗಿ ನನ್ನ ಕ್ರಿಕೆಟ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ನಾವು ಲಭ್ಯವಿದ್ದೀವಿ. ಥ್ಯಾಂಕ್ ಯು.